ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಶಕುಂತಲಾ. ಜಾಲಿ ಮೂವಿಯಲ್ಲಿ ಒಂದು ಸ್ನೇಹಿತನ ಪಾತ್ರದಲ್ಲಿ ಒಂದು ಅಭಿನಯ ಮಾಡಿರ್ತಕ್ಕಂತಹ ಅಭಿ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡಿಸ್ತಾ ಅವರ ಒಂದು ರೋಲ್ ಹೇಗಿತ್ತು, ಈ ಒಂದು ಜಾಲಿ ಮೂವಿಯಲ್ಲಿ ಯಾವ ರೀತಿಯಾಗಿ ಒಂದು ಕ್ಯಾರೆಕ್ಟರ್ ಇದೆ ಅವ್ರದ್ದು, ಇದೆಲ್ಲವನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನೀವು ಅಭಿ ಸಾಮ್ರಾಟ್ ಇವಾಗ ಜಾಲಿ ಮೂವಿಯಲ್ಲಿ ನೀವು ಒಂದು ಹೀರೋ ಒಂದು ಫ್ರೆಂಡ್ ಆಗಿ ಮಾಡ್ತಾ ಇದ್ದೀರಾ. ಸೊ ಏನ್ ಹೇಳ್ತೀರಾ ಸರ್, ಇವಾಗ ಹೇಗೆ ಅನ್ಸುತ್ತೆ ನಿಮ್ಗೆ? ಅಂದ್ರೆ ಬಹಳ ಖುಷಿ ಆಗ್ತದೆ. ಯಾಕೆಂದ್ರೆ ನಾವು ಕಷ್ಟ ಪಡ್ತಿರೋದೇ ಅದಕ್ಕೋಸ್ಕರ. ಯಾಕೆಂದ್ರೆ ಚಾನ್ಸ್ ಸಿಗ್ಲಿ, ಇನ್ನೊಂದು ಸಣ್ಣ ಪುಟ್ಟ ಪಾತ್ರದಲ್ಲೆಲ್ಲ ಮಾಡ್ತಿರ್ತೀವಿ. ಸಣ್ಣದು ಚಿಕ್ಕದು ಅಂತ ಏನು ಭೇದ ಭಾವ ಪಾರ್ಶಿಯಾಲಿಟಿ ಏನು ಮಾಡಲ್ಲ. ಬಟ್ ಇದು ಏನಕ್ಕೆ ಸ್ಪೆಷಲ್ಲು ಅಂತಂದರೆ, ನಾನು ಗ್ರೌಂಡ್ ಲೆವೆಲಿಂದ ವರ್ಕ್ ಮಾಡಿದ್ದೀನಿ ಇದರಲ್ಲಿ. ಅಂದರೆ ಸ್ಕ್ರಿಪ್ಟಿಂದ ಹಿಡಿದು ಆ್ಯಂಡ್ ಪ್ರೀ ಪ್ರೊಡಕ್ಷನ್ನು, ಪೋಸ್ಟ್ ಪ್ರೊಡಕ್ಷನಲ್ಲೂ ಕೆಲಸ ಮಾಡಿಕೊಂಡು, ಸೊ ಆ ಡೈರೆಕ್ಷನ್ ಟೀಮಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಸಿನಿಮಾದಲ್ಲಿ ಮಾಡಿಕೊಂಡು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ನನಗಂತೂ. ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಸಿಚುವೇಶನ್ನ, ಮತ್ತು ಸೆಟ್ಟನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು. ಸೊ ಅಂದರೆ ಪ್ರತಿಯೊಂದು ಕಲಿತಾ ಬಂದೆ. ಬಟ್ ಇದು ನಾನು ಈ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು ಎಷ್ಟು ಯೂಸ್ ಆಯಿತು ಅಂದರೆ, ನಾನು ಈಗಲೂ ಯಾವುದಾದ್ರೂ ಒಂದು ಶೂಟಿಂಗ್ ಹೋದರೆ ಓಕೆ, ಲೆನ್ಸ್ ನೋಡ್ತಿದ್ದಂಗೆ ಓಕೆ ಇದು ಗೊತ್ತಾಗ್ಬಿಡುತ್ತೆ ನಂಗೆ ಯಾವ ಫ್ರೇಮ್ ಇಟ್ಟಿದ್ದಾರೆ, ಇನ್ನೊಂದು ಮತ್ತೊಂದು ಎಷ್ಟು ಆ್ಯಕ್ಟ್ ಮಾಡಬೇಕು, ವೈಡ್ ಆ್ಯಂಗಲ್ಗೆ ಎಷ್ಟು ಆ್ಯಕ್ಟ್ ಮಾಡಬೇಕು. ಸೊ ಅದೆಲ್ಲ ಬಹಳ ಕಲಿತೆ ಈ ಸಿನಿಮಾದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಅಂದರೆ ರೈಟಿಂಗಲ್ಲೂ ನನಗೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಸೊ ಈ ಸಿನಿಮಾದಲ್ಲಿ ಬರೆದಾಗ ಓಕೆ ನನ್ನಲ್ಲೂ ಒಬ್ಬ ರೈಟರ್ ಇದ್ದಾನೆ ಅಂತ ನನಗೆ ಗೊತ್ತಾಯಿತು. ಅದು ಭಾಳ ಖುಷಿ ವಿಷಯ. ಹೌದು, ಕೇಳ್ಪಟ್ವಿ. ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ನಿಮ್ದೊಂದು ಶಾರ್ಟ್ ಸ್ಟೋರಿ ಏನೋ ಬರುತ್ತಿರುತ್ತೆ. ಹೌದೌದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ಫಿಲಮು ಅದು ಇದು ಎಲ್ಲ ಮಾಡ್ತಿರ್ತೀವಿ. ಅದೇ ಖಾಲಿ ಇದ್ದರೆ ಲೈಕ್ ಖಾಲಿ ಕುತ್ಕೊಳ್ಳೋದು ಯಾಕೆ, ಏನೋ ಒಂದು ಬರೆದು ಏನಾದರೂ ಮಾಡೋಣ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶಾರ್ಟ್ ಫಿಲಮ್ಸು, ಆಮೇಲೆ ಈ ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ. ಅಂದರೆ ನಾನು ಐ ವಾಂಟ್ ಟು ಬಿ ಎ ಕಾಮಿಡಿಯನ್ ಅಷ್ಟೇ. ಸೊ ಹೋಗ್ತಾ ಹೋಗ್ತಾ ಹೆಂಗಾಯಿತು ಅಂದರೆ ಓಕೆ ನಾನು ಒಂದಷ್ಟು ಪಾತ್ರಗಳು ಮಾಡಿದೆ ಶಾರ್ಟ್ ಫಿಲಮ್ಸಲ್ಲಿ. ಸೊ ಅದೆಲ್ಲ ಮಾಡಿದಾಗ ಓಕೆ ನಾನು ಎಲ್ಲ ಥರ ಮಾಡ್ತೀನಿ ಗುರು ಅಂತ ನನಗೆ ಒಂದು ಕಾನ್ಫಿಡೆನ್ಸ್ ಬಂತು. ಆಮೇಲೆ ಲೈಕ್ ಇವ ರಂಗಣ್ಣ ರಘು ಸರ್ ನೋಡಿ ನಗಿಸ್ತಾರೆ, ಅವರು ನನಗೆ ಒಂಥರ ಇನ್ಸ್ಪಿರೇಷನ್ನು ಪ್ಲಸ್ ರೆಸ್ಪಿರೇಷನ್ ಅಂತಾರಲ್ಲ ಆ ಥರ. ಇನ್ನೊಂದು ಸರ್, ನೀವು ಆಕ್ಟ್ ಮಾಡ್ತಿರ್ತೀರ ಎಲ್ಲ ಸಿನಿಮಾಗಳಲ್ಲಿ ಆಗಲಿ ಅದೇ ಸ್ಟೋರಿಗಳಲ್ಲಾಗಲಿ, ನಿಮಗೆ ಸಿಂಗಲ್ ಆಗಿ ಆಕ್ಟ್ ಮಾಡ್ತಾ ಇರ್ತೀನಿ, ನನಗೆ ಯಾರು ಲೇಡಿ ಕೊಡೋದಿಲ್ಲ, ನನಗೆ ಫ್ರೆಂಡ್ ಆಗಿ ಗರ್ಲ್ ಫ್ರೆಂಡ್ ಆಗಿ ಯಾರು ಕೊಡ್ತಾ ಇಲ್ಲ, ಯಾರು ಫ್ರೆಂಡ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತೀರು. ಅಂದರೆ ಹೇಳ್ತೀರಾ ಸರ್? ಇಲ್ಲ, ಅದು ಕಾಮಿಡಿಗೆ ಹೇಳ್ತೀನಿ ಅಷ್ಟೇ, ಆ ಥರ ಏನಿಲ್ಲ. ಅಂದರೆ ಈಗಲೂ ಬೇಕಾದರೆ ನಾನು ಊರಿಗೆ ಹೋಗಿ ನಮ್ಮ ಮನೇಲಿ ಅಮ್ಮ ಹೆಣ್ಣು ಹುಡುಕ್ರಿ ಮದುವೆ ಆಗ್ತೀನಿ ಅಂದರೆ ರೆಡಿನೇ ಇದ್ದಾರೆ. ಸೊ ಲಾಸ್ಟ್ ಟೈಮ್ ನಾನು ಸೀರಿಯಲ್ ಮಾಡಿದಾಗೆ ಆ್ಯಕ್ಚುಲಿ ನನಗೆ 2 ಅಪ್ರೋಚ್ ಬಂದಿತ್ತು. ಬಟ್ ಏನು ಅಂದರೆ ಫಸ್ಟು ನಾವು ಒಂದು ಸ್ಲಿಪ್ಪರ್ ತೊಗೊಳ್ಳೋ ನಮ್ಗೆ ಯೋಗ್ಯತೆ ಇರಬೇಕು, ಆಮೇಲೆ ಅವ್ರಿಗೆ, ಯಾಕೆಂದ್ರೆ ಬಂದವ್ರನ್ನೂ ಹಂಗೆ ನೋಡ್ಕೊಬೇಕಲ್ವ, ಎಲ್ಲ ಬಿಟ್ಟು ಬರ್ತಾರೆ ಅಂತ. ಫಸ್ಟ್ ನಾವು ಸೆಟ್ಲ್ ಆಗೋಣ, ಆಮೇಲೆ ಅವರು ಎಲ್ಲ ಬಿಟ್ಟು ಎಲ್ಲ ಕನ್ಸರ್ನ್ ಇಟ್ಕೊಂಡು ಬರ್ತಾರೆ. ಬಟ್ ನಾನು ಏನೇ ಮಾಡಿದ್ರು ಕಾಮಿಡಿಗೆ ಅಷ್ಟೇ. ಬಟ್ ಅದನ್ನು ನಾನು ಅಂದರೆ ಮನಸ್ಸಿಂದ ನನಗೆ ಹೆಣ್ಣು ಸಿಗ್ತಾ ಇಲ್ಲ. ಇನ್ನೊಂದು ನಾನು ರೀಲ್ಸು ಅಷ್ಟೇ ಕಾಮಿಡಿಗೆ ಮಾಡೋದು. ಅಂದರೆ ಸಿಂಗಲ್ಸನ್ನ ಇಟ್ಕೊಂಡು ಮಾಡಿದ್ರೆ ಸೊ ಎವ್ರಿಬಡಿ ವಿಲ್ ಕನೆಕ್ಟ್ ಟು ದಟ್ ಅಂತ. ಈಗ ಪ್ರೆಸೆಂಟ್ಲಿ ನಡೀತಿರೋದು ಅದೇ ಅಲ್ವಾ, ಈಗ ಸಿಂಗಲ್ಸೇ ಜಾಸ್ತಿ ಇರೋದು. ಯಾಕೆಂದರೆ ನೋಡಿ ಮೊನ್ನೆ ಏನು ಇದಾಯ್ತಲ್ಲ, ಏನೋ ಯಾರೋ ದಪ್ಪಗಿದ್ದಾರೆ ಅಂತ ಸೈಜ್ ಹಾಕಿದ್ಲು ಹೆಂಡ್ತಿ, ಆಮೇಲೆ ಕಪ್ಪಗಿದ್ದಾರೆ ಅಂತ ಸೈಜ್ ಹಾಕಿದ್ರು. ನಾನು ನೋಡ್ರೆ ಕಪ್ಪಿಗೆ ದಪ್ಪಗೆ ಎರಡೂ ಇದ್ದೀನಿ. ಸೊ ನಮ್ಮನ್ನ ಏನೇನು ಮಾಡ್ಬೋದು, ಯಾವ್ಯಾವ ಡ್ರಮ್ಮಲ್ಲಿ ಯಾವ್ಯಾವ ಫ್ರಿಜ್ಜಲ್ಲಿ ಅದಕ್ಬೋದು ಅಂತ ನನಗೆ ಭಯ. ಓಕೆ, ಆ ಭಯದಿಂದ ಮದುವೆ ಆಗ್ತಾ ಇಲ್ಲ ಹೇಗೆ? ಸದ್ಯಕ್ಕೆ ಅದೇ ಫಸ್ಟು ನಾನು ಅನ್ಕೊಂಡಿರೋದಷ್ಟು ಒಂದು ಕೆಲಸ ಪೆಂಡಿಂಗ್ ಇದ್ದಾವೆ, ಅದನ್ನೆಲ್ಲ ಮುಗಿಸಿ, ಅಲ್ಲ ಮದುವೆ ಅಂತೂ ಖಂಡಿತ ಆಗೇ ಆಗ್ತೀನಿ. ಸೊ ಅದನ್ನೆಲ್ಲ ಮುಗಿಸಿ ಒಂದು ಲೆವೆಲ್ಗೆ ನಾವು ಒಂದು ಸ್ಟೇಬಲ್ ಆಗೋಣ. ಆವಾಗ ಅಂದರೆ ಮದುವೆ ಆಗೋದು ಅನ್ನೋದು ಮ್ಯಾಟ್ರ್ ಅಲ್ಲ. ಮದುವೆ ಆಗ್ಬಿಟ್ಟು ಆಮೇಲೆ ಪರದಾಡೋದಕ್ಕಿಂತ ಈಗಲೇ ಪರದಾಡ್ಬಿಟ್ಟು ಆಮೇಲೆ ಮದುವೆ ಆದಮೇಲೆ ಸ್ವಲ್ಪ ಹ್ಯಾಪಿಯಾಗಿ ಇರ್ಬೋದಲ್ಲ. ಹೌದು ಸರ್. ಇನ್ನೊಂದು ಸರ್, ಇವಾಗ ಜಾಲಿ ಮೂವಿಯಲ್ಲಿ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ಹೀರೋ ಸ್ನೇಹಿತನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ನೀವು. ಸರ್ ಈ ಚಿತ್ರೀಕರಣ ಸಂದರ್ಭದಲ್ಲಿ ನಿಮಗೆ ವರ್ಕ್ ಮಾಡಬೇಕಾದ್ರೆ ಹೇಗೆ ಅನಿಸ್ತು ಸರ್? ಈ ಒಂದು ಜಾಲಿ ಫಿಲ್ಮ್ ಒಂದು ತಂಡದ ಜೊತೆ ನಿಮಗೆ ಹೇಗೆ ಅನಿಸ್ತು ಆ್ಯಕ್ಟ್ ಮಾಡಿ? ಬಹಳ ಖುಷಿ ಆಯಿತು. ಯಾಕೆಂದರೆ ನಾವು ಪ್ಲ್ಯಾನ್ ಮಾಡ್ಬೇಕಾದ್ರೆ ಇವತ್ತು ಪ್ಲ್ಯಾನ್ ಮಾಡ್ತಾ ಇದ್ವಿ. ಪ್ಲ್ಯಾನ್ ಮಾಡಿದಾಗ ಹೆಂಗೆ ಅಂದರೆ ಲೈಕ್ ನಾಳೆ ಓಕೆ ಇಷ್ಟು ಜನ ಬರ್ತಾರೆ ಅಂತ ನಾವು ಮೈಂಡಲ್ಲಿ ಇಟ್ಕೊಂಡು ಸೆಟ್ಟಿಗೆ ಹೋದರೆ, ಅಯ್ಯೋ ಇಷ್ಟು ಜನನಾ, ನಾವು ಒಂದು 50 ಜನ ಪ್ಲ್ಯಾನ್ ಮಾಡಿದರೆ 50 ಜನ ಬಂದು ಸೇರಿದ್ರೆ ಹೆಂಗಿರುತ್ತೆ ನೋಡಿ, ಅಯ್ಯೋ ಇಷ್ಟು ಜನನಾ ಅಂತ ನಾವು ಗಾಬರಿ ಆಗ್ಬಿಡ್ತಾ ಇದ್ವಿ. ಇವ್ರಿಗೆ ಪಾಪ, ಯಾಕಂದ್ರೆ ಇವರು ಡೈರೆಕ್ಟ್ರು, ಇವರೇ ಹೀರೋ, ಅಲ್ಲಿ ಫ್ರೇಮ್ ನೋಡಬೇಕು, ಅಲ್ಲಿ ಯಾರಾದರೂ ಏನಾದರೂ ಸಮಸ್ಯೆ ಅಂದರೆ ಇವರೇ ಹ್ಯಾಂಡ್ಲ್ ಮಾಡಬೇಕು. ಸೊ ಅದನ್ನು ಅಲ್ಲಿ ಅದೇ ನಾನು ಹೇಳಿದ್ದು. ಅಂದರೆ ಕಲಿತೆ, ನಾನು ತುಂಬ ವಿಷಯ ಕಲಿತೆ. ಇವಾಗ ಶೋಭರಾಜ್ ಸರ್ ಹೆಂಗಾಗ್ಬಿಟ್ಟಿತ್ತು ನನ್ನ ಪರಿಸ್ಥಿತಿ ಅಂದರೆ, ನಾನು ಸೀನು ಎಕ್ಸ್ಪ್ಲೇನ್ ಮಾಡಬೇಕು ಆರ್ಟಿಸ್ಟ್ಗಳಿಗೆ, ಆಮೇಲೆ ಕಂಟಿನ್ಯೂಟಿ ನೋಡಬೇಕಾಗಿತ್ತು. ಇನ್ನೊಬ್ರಿಗೆ ಶೋಭರಾಜ್ ಸರ್ಗೆ ಏನೋ ಒಂದು ಜ್ಯೂಸ್ ಬೇಕು ಅಂದರೆ, ಮಗ ಜ್ಯೂಸ್ ತಗೊಂಬ ಅನ್ನೋರು. ಇನ್ನು ಸರಿ ಸರ್ ತೊಗೊಂಬರ್ತೀನಿ ಅಂತ ಹೋಗ್ಬೇಕಾದ್ರೆ ಇನ್ನೊಬ್ಬ ಯಾರೋ ಮಾತಾಡ್ಸಿರೋರು, ಸರ್ ಆ ಪ್ರಾಪರ್ಟಿ ಬಂದಿಲ್ವಂತ ಅಂದ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದೆ, ಇದು ಮಾಡ್ತೋಗ್ಬಿಡ್ತಾ ಇದ್ದೆ.
ಸೊ ಈ ಥರ ಸಮಸ್ಯೆ ಅಂದರೆ ಅದೇ ಅದನ್ನೆಲ್ಲ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು, ಸೊ ಮ್ಯಾನ್ ಪವರ್ ಎಷ್ಟು ಇಂಪಾರ್ಟೆಂಟು ಅನ್ನೋದೆಲ್ಲ ಸಿಕ್ಕಾಬಡೆ ಕಲಿತೆ ನಾನು. ಓಕೆ ಸರ್, ಇವಾಗ ಜಾಲಿ ಮೂವಿಯಲ್ಲಿ ಒಂದು ಪಾತ್ರ ನೀವು ಸ್ನೇಹಿತನ ಪಾತ್ರ ವಹಿಸ್ತಾ ಇದ್ದೀರಾ ಸರ್. ಈ ಸಿನಿಮಾದಲ್ಲಿ ನಿಮಗೆ ಅಂದರೆ ಈ ಸೀನ್ ನಂಗೆ ತುಂಬ ಇಷ್ಟ ಆಯಿತು, ಈ ಅಂದರೆ ಯಾವ ರೀತಿ ಸೀನ್ ಇಷ್ಟ ಆಯಿತು ನಿಮಗೆ ಅನ್ನೋದು? ಇಲ್ಲೂ ಕೂಡ ಸಿಂಗಲ್ಲೇ ಅಲ್ವಾ ಸರ್ ನೀವು? ಆ್ಯಕ್ಚುಲಿ ಬರಿಬೇಕಾದ್ರೆ ಹೇಳಿದೆ ಬ್ರೋ, ಎಲ್ಲದರಲ್ಲೂ ಸಿಂಗಲ್ಲೇ ಸಿಗ್ತಾ ಇದೆ ನೋಡಿ, ಒಂದು ಬೇಕಾದ್ರೆ ಸೇರ್ಸೋಣ ಯಾವ್ದಾನ ಅಂತ ಅಂದಿದ್ದಕ್ಕೆ ಅವರು ಅದೇ ನಾನು ಇವಾಗ ಹುಡುಗ ಹುಡುಗಿ ಫ್ರೇಮಲ್ಲಿ ಇದ್ರೆ ಇವಾಗ ಅವರು ಆಬ್ವಿಯಸ್ಲಿ ನಾನು ಅವ್ರ ಫ್ರೆಂಡು ಅಂದರೆ ಅವರು ಆ ಫ್ರೇಮಲ್ಲಿ ನಾನು ಇರಬೇಕು. ಅವರಿಬ್ರು ಏನೋ ಒಂದು ಫುಲ್ಲು ಸಖತ್ತಾಗಿ ಒಂದು ಶಾರ್ಟ್ ಇಟ್ಟಿದ್ರೆ ಪಕ್ಕದಲ್ಲಿ ನಾನು ನಮ್ಮ ಹುಡುಗಿ ಮಾತಾಡ್ಕೊಂಡು ಮತ್ತೆ ಇನ್ನೊಂದು ಸಮಾಚಾರ ಅಂದರೆ ಆಡಿಯನ್ಸು ಅವರಿಬ್ರು ನೋಡಲ್ಲ, ನಾವಿಲ್ಲಿ ಮಾಡ್ತಿರತ್ತಾರಲ್ಲ ಅಲ್ಲೋಡೆ ನನ್ನ ಮಗ ಏನೋ ಮಾಡ್ತಾವನೆ ಅನ್ನೋ ಥರ ಹಿಂಗಾಗ್ಬಿಡುತ್ತೆ ಬೇಡ ಅಂತ. ಬಟ್ ನೋಡೋಣ, ಅಂದರೆ ಇನ್ನೊಂದು ಹೊಸ ಸಿನಿಮಾ ಬರ್ತಿದೆ ನಮ್ದು, ಹೊಸ ಜೀವನ ಅಂತ. ಸೊ ಅದರಲ್ಲಿ ಸಿಕ್ಕಿದೆ ರಂಗಣ್ಣ ರಘು ಸರ್ ಸಿನಿಮಾ ಅದು. ಸೊ ಫುಲ್ ಪ್ಲೇಡ್ಜ್ ಇದ್ದೀನಿ ಅದರಲ್ಲಿ. ಸೊ ಅದರಲ್ಲಿ ಒಂದು ಕಪಲ್ ಕೊಟ್ಟಿದ್ದಾರೆ ಅಪ್ಪ, ಆಮೇಲೆ ನನ್ನ ಫೇವ್ರೆಟ್ ಆ್ಯಕ್ಟ್ರ್ ಅವರು. ಆ ಫೇವ್ರೆಟ್ ಆ್ಯಕ್ಟ್ರ್ ಜೊತೆ ಆ್ಯಕ್ಟ್ ಮಾಡೋ ಚಾನ್ಸ್ ಸಿಕ್ಕಿ ಪ್ಲಸ್ ಇನ್ನೊಂದು ಏನಂದ್ರೆ ಹುಡುಗಿನೂ ಸಿಕ್ಬಿಟ್ಟಿದ್ದಾರೆ ಅದರಲ್ಲಿ. ಸೊ ಡಬಲ್ ಧಮಾಕ ಅದು. ಅಂದ್ರೆ ಇನ್ನೊಂದು ಧಮಾಕ ಅಂದ್ರೆ ನಿಮ್ದು ಈ ಮಂತ್ ಜುಲೈ 31ಗೆ ನಿಮ್ದು ಈ ಫಿಲ್ಮ್ ಇನ್ನೊಂದು ಫಿಲ್ಮ್ ಇಟ್ಕೊಂಡು 2 ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂತ ಸರ್. ಇನ್ನು ಎಷ್ಟು ಖುಷಿ ಆಗ್ತಿರ್ಬೋದು ಸರ್ ನಿಮ್ಗೆ? ಅಂದ್ರೆ ನನಗೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ, ಯಪ್ಪ ಏನು ಇಷ್ಟು ಬಿಸಿ ಅಷ್ಟು ಆ್ಯಕ್ಟರ್ ಆಗ್ಬಿಟ್ಟಿದ್ದೀನ ಅಂತ. ಯಾಕೆಂದ್ರೆ ಈಗ ದೊಡ್ಡ ದೊಡ್ಡ ಸಿನಿಮಾನೇ ಎಷ್ಟೋ ಬಿಸಿ ಇರೋ ಅವ್ರದ್ದೇ ಒಂದೊಂದ್ಸಲ 2 ಸಿನಿಮಾ ರಿಲೀಸ್ ಆಗೋದು ಇರುತ್ತೆ. ಅಂಥದ್ರಲ್ಲಿ ನಾನು ಕೂಡ ನಂದು ಕೂಡ ಇದೇ ಮಂತ್ 31ಗೆ 2 ಸಿನಿಮಾ, ಜಾಲಿ ಅಂತ ಮತ್ತು ಇನ್ನೊಂದು ತದ್ವಿರುದ್ಧ ಅಂತ ರಿಲೀಸ್ ಆಗ್ತಿದೆ. ಅಂದರೆ ಓಕೆ, ಆವಾಗ ನಾವು ಅಂದರೆ ನಾವು ಅನ್ಕೊತಾ ಇದ್ವಲ್ಲ ವೆರಿ ಬಿಗಿನಿಂಗ್ ಇನಿಷಿಯಲ್ ಸ್ಟೇಜಲ್ಲಿ, ಓಕೆ ನಂದು ಒಂದೊಂದು ಬರಬೇಕು ಹೆಂಗೆ ಅಂದರೆ ತಿಂಗ್ಳಿಗೆ 1-2 ಮೂವಿ ಬರ್ತಿರ್ಬೇಕು, ಅಷ್ಟು ಬ್ಯುಸಿ ಆಗ್ಬೇಕು ನಾವು ಅಂತ ಅನ್ಕೊಂತಿರ್ತೀವಲ್ಲ. ಸೊ ಅದೆಲ್ಲ ಇವಾಗ ನೋಡಿದ್ರೆ ಓಕೆ ಆಗ್ತಿದೆಯಲ್ಲ, 31ಗೆ ಇವಾಗ 2 ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಅದೇನು ಸುಮ್ಮನೆ ವಿಷಯ ಅಲ್ಲ ಅದು. 2 ಸಿನಿಮಾ ರಿಲೀಸ್ ಆಗೋದು ಅನ್ನೋದು, ಅದಕ್ಕೂ ಅದರದೇ ಆದಂಥ ಎಫರ್ಟ್ ಇದೆ, ಇದಕ್ಕೂ ಅದರದೇ ಆದಂಥ ಎಫರ್ಟ್ ಇದೆ. ತದ್ವಿರುದ್ಧ ಬಂದು ಅದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಅದರಲ್ಲೊಬ್ಬ ಕಾನ್ಸ್ಟೇಬಲ್ ನಾನು. ಆಮೇಲೆ ವಿನೋದ್ ಸರ್ ಸಿಕ್ಕಾಬಟ್ಟೆ ಎಫರ್ಟ್ ಹಾಕಿ ಅದನ್ನು ಸಕ್ಕತ್ತಾಗಿ ಡೈರೆಕ್ಟ್ ಮಾಡಿದ್ದಾರೆ. ನಮ್ಮ ಸುಚೇನ ಪ್ರಸಾದ್ ಸರು ಮತ್ತು ಇನ್ನೂ ಒಂದಷ್ಟು ಹಲವಾರು ಆ್ಯಕ್ಟರ್ಸು ಇದ್ದಾರೆ ಅದರಲ್ಲಿ. ಸೊ ಅದು ಚೆನ್ನಾಗಿದೆ ಕತೆ. ಸೊ ನಾನು ಹೇಳೋದು ಇಷ್ಟೇ, 2 ಸಿನಿಮಾಗೆ ಸಪೋರ್ಟ್ ಮಾಡಿ. ಓಕೆ ಸರ್, ಇವಾಗ ಜಾಲಿ ಮೂವಿ ಮಾಡ್ತಾ ಇದ್ದೀರಾ ಸರ್. ನಿಮ್ಮ ಯಾರು ತಾರುಷ್ ಅವರು ಕೂಡ ತುಂಬಾ ಸ್ನೇಹಿತರೆ ಆಚೆನೂ ಇಬ್ರು ಸ್ನೇಹಿತರು, ತುಂಬಾ ಕ್ಲೋಸ್ ಫ್ರೆಂಡ್ಸು, ಅದರಲ್ಲೂ ಕೂಡ ಫ್ರೆಂಡ್ಸು. ಇವ್ರ ಜೊತೆಗೆ ವರ್ಕ್ ಮಾಡ್ತಾ ಇದ್ರಲ್ವಾ, ತುಂಬಾ ಒಂದು ಗಾಡ್ ಗಿಫ್ಟ್ ಅಂತಾನೆ ಹೇಳ್ಬೋದು. ಇಬ್ರು ಸ್ನೇಹಿತರು, ಆಚೆ ಕಡೆನೂ ಸ್ನೇಹಿತರು, ಒಂದು ಸ್ಕ್ರೀನ್ ಮೇಲೆ ಕೂಡ ಸ್ನೇಹಿತರ ಕಾಣಿಸ್ತಾರೆ. ಹೇಗೆ ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಗೆ? ಅಂದ್ರೆ ಆಚೆ ಕಡೆ ಇರೋ ಕ್ಯಾರೆಕ್ಟರ್ಗೂ ಮತ್ತೆ ಇಲ್ಲಿ ಸಿನಿಮಾದಲ್ಲಿರೋ ಕ್ಯಾರೆಕ್ಟರ್ಗೂ ಒಂಥರ ಡಿಫ್ರೆನ್ಸ್ ಇರುತ್ತೆ. ಕ್ಯಾರೆಕ್ಟರ್ ಅಲ್ಲಿ ಅಂದ್ರೆ ಯಾವ ರೀತಿ ಸ್ಕ್ರಿಪ್ಟ್ ಇರುತ್ತೆ ಆ ರೀತಿಯಾಗಿ, ಆಚೆ ಕಡೆ ಆದ್ರೆ ತುಂಬಾ ತುಂಟಾಟವಾಗಿ ಕಾಮಿಡಿ ಮಾತುಗಳಾಡ್ತಾ ಅವ್ರಿಗೆ ಇವ್ರಿಗೆ ರೇಗಿಸ್ತಾ ಇರ್ತಾರೆ. ಹೇಗೆ ಅನ್ಸುತ್ತೆ ಸರ್ ಈಗ? ಅಂದ್ರೆ ನಾವು ಹೆಂಗೆ ಅಂದ್ರೆ ಈಗ ನಾವು ಮಾತಾಡ್ತಿದೀವಲ್ಲ, ಯೂಶಲಿ ನಾವೆಲ್ಲ ಫ್ರೆಂಡ್ಸ್ ಇದ್ದ ನಾವ್ ಹಿಂಗ್ ಮಾತಾಡೋದೇ ಇಲ್ಲ. ಅಂದ್ರೆ ನಮ್ದು ಸ್ವಿಂಗ್ ಆಗ್ತಿರ್ತೀವಿ. ನಾವು 3 ಜನ ಫ್ರೆಂಡ್ಸ್ ಇದ್ರೆ ಇಬ್ರು ಸೇರ್ಕೊಂಡು ಒಬ್ಬಂಗ್ ಕಾಲು ಎಳಿತಿರ್ತೀವಿ, ಆಮೇಲೆ ಇನ್ನಿಬ್ರು ಸೇರ್ಕೊಂಡು ಇನ್ನೊಬ್ಬಂಗ್ ಕಾಲು ಎಳಿತಿರ್ತೀವಿ, ಆಮೇಲೆ ಅವ್ರಿಬ್ರು ಸೇರ್ಕೊಂಡು ನನಗೆ ಕಾಲು ಎಳಿತಿರ್ತಾರೆ. ಸೊ ಎಲ್ಲಾದ್ರೂ ಟ್ರಿಪ್ ಹೋದ್ರು ಅಷ್ಟೇ, ನಾವು ಪ್ಲಾನ್ ಮಾಡಿ ಎಲ್ಲ ಟ್ರಿಪ್ ಹೋಗಲ್ಲ. ಇವಾಗ ನಾನು ಇವರೇ ಎಷ್ಟೋ ಸಲ ರಾತ್ರಿ ಬಂದು ನಾಳೆ ಶೂಟ್ ಇದೆ, ಓಕೆ ಕ್ಯಾನ್ಸಲ್ ಆಯ್ತು ಅಂತ ಇಟ್ಕೊಳ್ಳಿ, ನಂದು ಬೆಳಗ್ಗೆ ನೋಡೋ ಚಾಮುಂಡಿ ಬೆಟ್ಟದಲ್ಲಿ ಇರ್ತಾ ಇದ್ವಿ. ಸೊ ಹಂಗೆ ಸಡನ್ ಪ್ಲಾನ್, ಇವಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವ್ರು ನೋಡ್ಬೇಕು ಅಂದ್ರೆ ಹೊಟ್ಬಿಡ್ತಾ ಇದ್ವಿ, ಆಮೇಲೆ ಗುರು ರಾಘವೇಂದ್ರ ಸ್ವಾಮಿ ನೋಡ್ಬೇಕು ಅಂದ್ರೆ ಮಂತ್ರಾಲಯಕ್ಕೆ ಹೊಟ್ಬಿಡ್ತಾ ಇದ್ವಿ. ಸೊ ಈ ತರ ನಮ್ದು. ಆಮೇಲೆ ಏನು ಅಂದ್ರೆ ಅವರು ಇವಾಗ ಸ್ಕ್ರೀನ್ ಮೇಲೆ ಏನ್ ಕಾಣಿಸ್ತಾರಲ್ಲ ಅದು ಒಂದ್ ಸ್ವಲ್ಪ ಅಷ್ಟೇ, ಯಾಕೆಂದ್ರೆ ಅವ್ರಿಗೆ ಎಷ್ಟು ಸಾಫ್ಟ್ ಆಗಿ ಹೀರೋಯಿಕ್ ಆಗಿದಾರೋ ಅಷ್ಟೇ ಕೋಪನೂ ಇದೆ ಅವ್ರಿಗೆ. ಎಗರಾಡಾಕ್ಬಿಡ್ತಾರೆ. ಅಂದ್ರೆ ಸೆಟ್ಟಲ್ಲಿ ಏನಾದ್ರು ಕೆಲವೊಂದು ಕೆಲಸ ಅದ ಪ್ರೆಷರ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ, ಬಟ್ ಒಂದೊಂದ್ಸಲ ಅಂತೂ ಹೆಂಗೆ ಎಗರಾಡಕ್ ಬಿಟ್ಟಿದ್ದಾರೆ ನಮ್ಗೆ. ಅಂದ್ರೆ ಅಯ್ಯಪ್ಪ ಅದು ಹೇಳಕ್ಕೂ ಆಗಲ್ಲ, ಬೀಪ್ ಹಾಕ್ಬಿಡ್ತೀರಾ ನೀವೇ. ಇನ್ನೊಂದು ಸರ್, ಈ ಒಂದು ಜಾಲಿ ಚಿತ್ರತಂಡದಲ್ಲಿ ಸುಷ್ಮಿತಾ ಜಗಪ್ಪ ಅವರಾಗಿರ್ಲಿ, ಮತ್ತೆ ತಾರುಷ್ ಅವರಾಗ್ಲಿ, ರೇಖಾದಾಸ್ ಅವರಾಗಿರ್ಲಿ, ಶೋಭರಾಜ್ ಸರ್ ಅವರಾಗಿರ್ಲಿ, ಒಂದು ಒಳ್ಳೆ ಟೀಮ್ ಇದೆ ಸರ್. ಕಾಮಿಡಿ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಒಂದು ಫ್ಯಾಮಿಲಿ ಸಂಬಂಧದ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಒಂದು ಫೈಟ್ ಬಗ್ಗೆ ಆಗಿರ್ಲಿ, ಎಲ್ಲಾನು ಇದರಲ್ಲಿ ಒಂದು ಪ್ಯಾಕೇಜ್ ಅಂತಾನೆ ಹೇಳ್ಬೋದು ಈ ಚಿತ್ರದ ಮೂಲಕ. ಸರ್, ಈ ಒಂದು ತಂಡದ ಜೊತೆ ನೀವು ಆಕ್ಟ್ ಮಾಡಿದ್ದೀರಾ, ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಗೆ? ಒಂದು ಕಾಮಿಡಿ ಅಂದ್ಮೇಲೆ ಸುಷ್ಮಿತಾ ಜಗಪ್ಪ ಅವ್ರು ಇದೇ ಇರ್ತಾರಲ್ಲಿ, ಕಾಮಿಡಿ ಇದ್ದೇ ಇರುತ್ತೆ, ಒಂದು ಮಾತಿಗೂ ಕಾಮಿಡಿ ಬರ್ತಾ ಇರುತ್ತೆ. ಹೇಗೆ ಅನ್ಸುತ್ತೆ ಸರ್ ಈ ತಂಡದ ಬಗ್ಗೆ ನಿಮ್ಗೆ? ಏನ್ ಹೇಳಕ್ ಇಷ್ಟಪಡ್ತಾರೆ? ತುಂಬಾ ಕಷ್ಟ, ಒಂದು ತಾರುಷ್ ಅವರು ಕೂಡ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರೇ ಕತೆ ಬರೆದು ಅವರೇ ನಾಯಕ ನಟರಾಗಿ ಒಂದು ನಟನೆ ಮಾಡಿ ಇವಾಗ ಅದನ್ನ
ಜನರಿಗೆ ತೋರ್ಸೋಕೆ ಹೋಗ್ತಾ ಇದ್ದಾರೆ ಒಂದು ಚಿತ್ರವನ್ನ, ಯಾವ ರೀತಿಯಾಗಿ ಗೆಲ್ಲಿಸ್ತಾರೆ ಜನರು ಅನ್ನೋ ಭಯ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಖಂಡಿತವಾಗಿಯೂ ಏನ್ ಹೇಳ್ತೀರಾ ಸರ್ ಜನರಿಗೆ ಈ ಮೂಲಕವಾಗಿ ಏನ್ ಹೇಳ್ತೀರಾ? ಅಂದ್ರೆ ನನಗನ್ಸಿದ್ದು ಮ್ಯಾಮ್, ನಾವು ಆಲ್ರೆಡಿ 40% ಗೆದ್ದಿದೀವಿ ಅಂತ. Okay. ಏನಕ್ಕೆ ಅಂದ್ರೆ, ಈಗ ಎಷ್ಟೋ ಸಿನಿಮಾ ಮಾಡ್ತಾರೆ, ಬಟ್ ಅದನ್ನ ರಿಲೀಸ್ ಮಾಡೋದಕ್ಕೆ ಒದ್ದಾಡ್ತಾರೆ. ಅಂದ್ರೆ ಹೌದು. ಥಿಯೇಟ್ರಿಗೆ ಬರೋದಕ್ಕೇನೆ ಕಷ್ಟಪಡ್ತಾರೆ. ಸೊ ನಾವು ಆಲ್ರೆಡಿ ಥಿಯೇಟ್ರಿಗೆ ಬರ್ತಾ ಇದೀವಿ 31st ಅಂದ್ರೆ 40% ಗೆದ್ದಿದ್ದೀವಿ. ಇನ್ 60% ಜನ ನಮ್ಮನ್ನ ಗೆಲ್ಲಿಸ್ಬೇಕಷ್ಟೇ. ಹೌದು. ಸೊ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೀವಿ. ಆ್ಯಂಡ್ ನನ್ನ ಒಂದು ಪುಣ್ಯ, ಯಾಕಂದ್ರೆ ಇವಾಗ ಸುಸ್ಮಿತಾ ಅಕ್ಕ ಇರ್ಬೋದು, ಶೋಭ್ರಾಜ್ ಸರ್, ಇನ್ನೂ ಒಂದಷ್ಟು, ಆಮೇಲೆ ರೇಖಾ ದಾಸ್ ಮ್ಯಾಮು, ಆಮೇಲೆ ಮಾಂತೇಶ್ ಸರ್, ಆಮೇಲೆ ಹಳ್ಳಿ ಶ್ರದ್ಧಾ ಅವರು, ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದು ಯುನೋ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು. ಅಂದ್ರೆ ನಾವು ಸ್ಕ್ರಿಪ್ಟ್ ಬರೆದುಬಿಟ್ಟು, ಯೂಶಲಿ ನಾವು ಬೇರೆ ಸಿನಿಮಾಗಳಿಗೆ ಹೋದ್ರೆ ಅವ್ರು ಕೊಟ್ಟಿದ್ದ ಸ್ಕ್ರಿಪ್ಟ್ನ ಬೇರೆ ಕೋ ಆರ್ಟಿಸ್ಟ್ ಜೊತೆ ಆಕ್ಟ್ ಮಾಡ್ತಾ ಇದ್ವಿ. ಹೌದು. ಇಲ್ಲಿ ನಾವೇ ಬರ್ದಿರೋ ಸ್ಕ್ರಿಪ್ಟ್ನ ನಾನು ಅವ್ರಿಗೆ ಸೀನ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಆಕ್ಟ್ ಮಾಡ್ತಿದ್ದೆ. ಓ, ಸೊ ಅದು ಬಹಳ ಖುಷಿ ಆಗ್ತಿತ್ತು. ಹೆಮ್ಮೆ ವಿಚಾರ ಅಂತಾನೆ ಹೇಳ್ಬೋದು. ಹೌದೌದೌದೌದು. ಹಿರಿಯ ಕಲಾವಿದರಿಗೆ ಕಲಾವಿ- ನೀವು ಹಾ. ಕತೆ ಹೇಳ್ತಾ ಇದ್ರಿ ಹೌದು, ಅವ್ರಿಗೆ ಈ ಹೌದು. ರೀತಿ ಮಾಡಿ ಅಂತ. ಸೊ ಫೈನಲಿ ಸರ್, ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾವನ್ನ ಯಾಕೆ ನೋಡ್ಬೇಕು ಅನ್ನೋದಾದ್ರೆ ಜನರಿಗೆ ಈ ರೀತಿ ಏನ್ ಹೇಳ್ತೀರಾ ಸರ್? ಇವಾಗ 31st ಲಾಂಚ್ ಆಗ್ತಾ ಇದೆ. ಮನೇಲಿ ನಾನು ಹೆಂಡ್ತಿ ಬೈದ್ಲು, ಹೊಡೆದ್ಲು, ಆಮೇಲೆ ಮ್ಯಾನೇಜರ್ ಕಾಟ ಕೊಟ್ಟ, ಆಮೇಲೆ ಫ್ರೆಂಡ್ಸ್ ಮೋಸ ಮಾಡ್ದ, ಹುಡುಗಿ ಕೈ ಕೊಟ್ಲು, ಎಷ್ಟೋ ಡಿಪ್ರೆಷನ್ ಎಲ್ರಿಗೂ ಇರೋದು ಗುರು. ಅದಕ್ಕೆ ಆ ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅಂದರೆ 31st ರಿಲೀಸ್ ಆಗ್ತಿರೋ ನಮ್ಮ ಜಾಲಿ ಸಿನಿಮಾನ ಬಂದು ನೋಡಿ. ಅಂದರೆ ನಿಮ್ಗೇನಾದರೂ ನಿಮ್ಮ ಹುಡುಗಿ ಮೇಲೆ ಬೇಜಾರಿದ್ರೆ ಮತ್ತೆ ನೀವೇ ಹುಡುಗಿ ಹತ್ರ ಹೋಗಿ ಸಾರಿ ಕೇಳ್ತೀರಾ. ಅಕಸ್ಮಾತ್ ನಿಮ್ಮ ಹುಡುಗ ಏನಾದರೂ ಬೇಜಾರು ಮಾಡಿದ್ರೆ, ಯಾಕಂದರೆ ಫ್ರೆಂಡ್ಶಿಪ್ ಬಗ್ಗೆನೂ ತೋರಿಸಿದ್ದೀವಿ ನಿಮ್ಮ. ಆಮೇಲೆ ಹುಡುಗರ ಹತ್ರ ಅಂದರೆ ಮನಸ್ತಾಪ ಇದ್ದೇ ಇರುತ್ತಲ್ಲ, ಹೌದು. ಅಂಥವ್ರಿಗೂ ಕೂಡ ಹೋಗಿ ನೀವೇ ಸಾರಿ ಹೇಳಿ, ಆಯ್ತು ಬಿಡು ಬಾ ಮಚ್ಚ ಅಂತೀರಾ. ಆಮೇಲೆ ಎಷ್ಟೋ ಜನಕ್ಕೆ ಪೇರೆಂಟ್ಸ್ ವ್ಯಾಲ್ಯೂ ಗೊತ್ತಿರಲ್ಲ, ಸೊ ಅವ್ರಿಗೂ ಕೂಡ ವ್ಯಾಲ್ಯೂ ಗೊತ್ತಾಗುತ್ತೆ. ಆಮೇಲೆ ಅಂದರೆ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಎಮೋಷನ್ಸ್ ನಾವು ಮಾಡಿರೋಂತಹ ಒಂದು ಇದು ಪ್ರಾಜೆಕ್ಟು. ಸೊ ದಯವಿಟ್ಟು ಬಂದು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ 31ನೇ ತಾರೀಕು ಜಾಲಿ ಸಿನಿಮಾನ ನೋಡಿ. ಆ್ಯಂಡ್ ಅದು ನೋಡಿ ಬೆಳಗ್ಗೆ ಜಾಲಿ ಸಿನಿಮಾ ನೋಡಿ, ಸಾಯಂಕಾಲ ನಂದು ಇನ್ನೊಂದು ಸಿನಿಮಾ ಇದೆ ತದ್ವಿರುದ್ಧ ಅಂತ, ಅದನ್ನು ನೋಡಿ. ನಿಮ್ಮ ಪ್ರೀತಿ, ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ಬೇಕು. ಆ್ಯಂಡ್ ನಮ್ಮಂಥ ಹೊಸ ಕಲಾವಿದರ ಮೇಲೆ ಬೇಕು. ಆವಾಗಲೇ ನಾವು ಕೂಡ ಏನಾದರೂ ಒಂದು ಮಾಡೋದಕ್ಕೆ ಒಂದು ಹುಮ್ಮಸ್ಸು ಸಿಗುತ್ತೆ. ಸೊ ಓಕೆ ಸರ್, ಧನ್ಯವಾದಗಳು ಸರ್. ನಿಮ್ಮ ಒಂದು ಚಿತ್ರ ಜಾಲಿ ಅನ್ನೋ ಮೂವಿ ಇದೆ 31st ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ಯಶಸ್ವಿಯಾಗಿ ಗೆಲ್ಲಿಸಿ ಅಂತ ಹೇಳ್ತೀವಿ ಸರ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಆಚೆನೂ ಕೂಡ ಇಬ್ರು, ಒಂದು ತಾರುಷ್ ಅವರಾಗಿರ್ಲಿ, ಅಭಿ ಅವರಾಗಿರ್ಲಿ, ಆಚೆನೂ ಕೂಡ ಒಬ್ಬ ಒಳ್ಳೆ ಸ್ನೇಹಿತರು ಇಬ್ರು. ಅದೇ ರೀತಿಯಾಗಿ ಜಾಲಿ ಮೂವಿಯಲ್ಲೂ ಕೂಡ ಸ್ನೇಹಿತನ ಪಾತ್ರ ನಿಭಾಯಿಸಿದ್ದಾರೆ ಅಭಿ ಅವರು. ಎಸ್, ಅವ್ರ ಮಾತಿದಾಗಿತ್ತು. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನಲ್.